ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಈಗ ತಾನೇ ನೀವು ಬಿಡಿಸಿರುವಂಥ ಎನ್ಯುವಲ್ ಎಕ್ಸಾಮ್ ಮಾರ್ಚ್ 2026ರಲ್ಲಿ ನಡೆದಿರುವಂಥ ಒಂದು ಗಣಿತ ವಿಷಯದ ಮಾದರಿ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ, ಈಗ ತಾನೇ ನೀವು ಪರೀಕ್ಷೆ ಬಿಡಿಸಿ ಬಂದಿದ್ದೀರಲ್ವಾ, ಹಾಗಾಗಿ ಈ ಒಂದು ಪರೀಕ್ಷೆಯ ಒಂದು ಮಾದರಿ ಉತ್ತರಗಳನ್ನು ಈಗ ನೋಡೋಣ ನಾವು. ಸರಿ ವಿದ್ಯಾರ್ಥಿಗಳೇ, ನೋಡಿ ಹಾಗಾದರೆ ಈಗ ನೀವು ಗಮನಿಸಿದಂತೆ ಈಗಾಗಲೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸಿದ್ದೀರಿ. ಈಗ ನೀವು ಮೇನ್ ಕ್ವಶನ್ನಲ್ಲಿ ಒಂದನೇ ಕ್ವಶನ್ ಏನಿದೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಅಂದರೆ ಆಬ್ಜೆಕ್ಟಿವ್ ಕ್ವಶನ್ ಇರ್ತವೆ, 8 ಪ್ರಶ್ನೆಗಳು. ಓಕೆ, ಈಗ ನೀವು ಒಂದನೇ ಕ್ವಶನ್ ನೀವು ನೋಡಿದ್ರೆ ಇಲ್ಲಿ ಏನಿದೆ, ಒಂದೇದು ಒಂದು ಅಸಂಭವ ಘಟನೆಯ ಸಂಭವನೀಯತೆಯು ಅಂತ ಕೇಳಿದ್ದಾನೆ. ಆಪ್ಷನ್ ಎದಲ್ಲಿ 1 ಇದೆ, ಆಪ್ಷನ್ ಬಿ 0, ಆಪ್ಷನ್ ಸಿ 1.5 ಇದೆ, ಆಪ್ಷನ್ ಡಿ ಅಲ್ಲಿ -1 ಇದೆ. ಅಂದರೆ ಅಸಂಭವ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ ವಿದ್ಯಾರ್ಥಿಗಳೇ, 0 ಆಗಿರುತ್ತಲ್ವ. ಹಾಗಾಗಿ ನಮಗೆ ಆಪ್ಷನ್ ಬಿ ಸರಿ ಉತ್ತರ ಆಗ್ತದೆ. ನೀವೇನು ಮಾಡಬೇಕು, ಆನ್ಸರ್ನಲ್ಲಿ ಬಿ ಅಂತ ಬರೋದು 0 ಅಂತ ಬರೀಬೇಕು. ಇಷ್ಟು ಬರ್ದಿದ್ರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 2. ಕೋಶಕ್ ತೀಟ = 5/3 ಆದಾಗ ಸೈನ್ ತೀಟದ ಬೆಲೆಯು ಅಂತ ಕೇಳಿದ್ದಾನೆ ಅಲ್ವಾ. ಇದು ಭಾಳ ಸುಲಭ ಇದೆ. ಸೈನ್ದ ವಿಲೋಮ ಯಾವುದು ಹೇಳಿ, ಕೋಶಕ್ ತೀಟ. ಹಾಗಾಗಿ 5/3 ಇದ್ದಿದ್ದನ್ನು ನೀವು ವಿಲೋಮ ಮಾಡಿದ್ರೆ 3/5 ಆಗ್ತದೆ. ಯಾವುದಂತ ನೋಡಿ, ಕೋಶಕ್ ತೀಟದ ವಿಲೋಮ ಸೈನ್ ತೀಟ. ಹಾಗಾಗಿ 5/3 ಇದ್ದಿದ್ದು 3/5 ಎಲ್ಲಿದೆ, ಆಪ್ಷನ್ ಎ 5/3 ಇದೆ, ಬಿ ಆಪ್ಷನ್ 5/4 ಇದೆ, ಆಪ್ಷನ್ ಸಿ 3/4 ಇದೆ, ಆಪ್ಷನ್ ಡಿ ನೋಡಿ ಇಲ್ಲಿ 3/5 ಇದೆ. ಹಾಗಾಗಿ ಆಪ್ಷನ್ ಡಿ ನಮಗೆ ಸರಿ ಉತ್ತರ ಆಗ್ತದೆ. ಹಾಗಾಗಿ ಏನು ಬರಬೇಕು, ನೀವು ಇಲ್ಲಿ ಆನ್ಸರ್ನಲ್ಲಿ ಏನು ಬರೀತೀರಾ, ಆಪ್ಷನ್ ಡಿ ಅಂತ ಬರೋದು ಯಾವುದು 3/5 ಅಂತ ಬರೀಬೇಕು ವಿದ್ಯಾರ್ಥಿಗಳು. ಓಕೆ, ಈಗ ನೀವು ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಅಂತ ಕೇಳಿದ್ದಾನೆ. ವರ್ಗ ಸಮೀಕರಣ ಯಾವುದು, ಆದರ್ಶ ರೂಪ ಯಾವುದಿದೆ, ax² + bx + c = 0 ಈ ರೂಪದಲ್ಲಿ ಇರಬೇಕಲ್ವ. ಹಾಗಾಗಿ ಯಾವುದಿದೆ ನೋಡಿ, ಇಲ್ಲಿ x ಘಾತ -2 ಇದೆ ಅಲ್ಲ, 2x + 3 ಇದೆ ಅಲ್ಲ. ಓಕೆ, ಸಿ ಆಪ್ಷನಲ್ಲಿ x² - 5x + 6 = 0 ಇದೆ. ಇಲ್ಲಿ x ಘಾತ 3 ಇದೆ, ಹಾಗಾದರೆ ಅಲ್ಲ. ಹಾಗಾದರೆ ಯಾವುದು, ಆಪ್ಷನ್ ಸಿ ನಮಗೆ ಸರಿ ಉತ್ತರ ಆಗ್ತದೆ ನೋಡಿ. ಆಪ್ಷನ್ ಸಿ ಯಾವುದು, x² - 5x + 6 = 0. ಓಕೆ, ರೈಟ್. ಈಗ ಕ್ವಶನ್ ನಂಬರ್ 3 ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೀವು ನೋಡಿದ್ರೆ, a1x + b1y + c1 = 0 ಮತ್ತು a2x + b2y + c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ a1/a2 ≠ ಇದೆ ನೋಡಿ. ಇದು b1/b2 ಆದರೆ ಸಮೀಕರಣಗಳು ಏನಾಗಿರ್ತವೆ ಅಂತ ಕೇಳಿದ್ದಾನೆ. ಯಾವ ರೀತಿ, a1/a2 ಏನಾಗಿರಬೇಕು, ಅಸಮನಾಗಿರ್ಬೇಕು. b1/b2 ಈ ರೀತಿ ಇದ್ದಾಗ ಏನಾಗುತ್ತೆ, ಆಪ್ಷನ್ ಎ ಕೊಟ್ಟಿದೆ, ಅನನ್ಯ ಪರಿಹಾರ ಹೊಂದಿರುತ್ತದೆ. ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಇದೆ ನೋಡಿ. ಅನನ್ಯ ಪರಿಹಾರ ಅಂದರೆ ಏನರ್ಥ, ಒಂದು ಪರಿಹಾರ ಅಂತ, ಒಂದು ಪರಿಹಾರ ಹೊಂದಿರ್ತವೆ. ಹಾಗೆ ಆಪ್ಷನ್ ಎ ನಮಗೆ ಸರಿ ಉತ್ತರ ಅಂತೇಳಿ ನೀವೇನು ಮಾಡಬೇಕು, ಇಲ್ಲಿ ಆನ್ಸರ್ನಲ್ಲಿ ಎ ಅಂತ ಬರೋದು ಅನನ್ಯ ಪರಿಹಾರ ಹೊಂದಿರುತ್ತದೆ ಅಂತ ಬರೀರಿ ವಿದ್ಯಾರ್ಥಿಗಳು. ಓಕೆ, ಅನನ್ಯ ಪರಿಹಾರ ಅಂತ ಹೊಂದಿರುತ್ತದೆ ಅಂತ ಬರೀರಿ. ಓಕೆ, ನೆಕ್ಸ್ಟ್ 4th ಕ್ವಶನ್ ಆದರೆ 5th ಕ್ವಶನ್ ನೋಡಿ, ಇಲ್ಲಿ r ಮಾನ ತ್ರಿಜ್ಯವನ್ನು ಹೊಂದಿರುವ ಗೋಳದ ಘನಫಲವು. ಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿರಬೇಕು ನಿಮಗೆ. 2/3 πr³ ಅಲ್ಲ, 1/3 πr³ ಅಲ್ಲ, ಯಾವುದು 4/3 πr³ ಘನಮಾನ ಇದೆ ನೋಡಿ. ಅಂದರೆ ಆಪ್ಷನ್ ಸಿ ನಮಗೆ ಸರಿ ಉತ್ತರ, 4/3 πr³ ಇದು ಯಾವುದು, ಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ. ಆಪ್ಷನ್ ಸಿ ಬರೆದ್ರೆ ನಿಮಗೆ ಸರಿ ಉತ್ತರ ಆಗ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n + 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾನೆ. ಸಾಮಾನ್ಯ ವ್ಯತ್ಯಾಸ ಯಾವುದು, ಆಪ್ಷನ್ ಎನಲ್ಲಿ 1 ಇದೆ, ಆಪ್ಷನ್ ಬಿ ಯಲ್ಲಿ 2 ಇದೆ, ಆಪ್ಷನ್ ಸಿ ಯಲ್ಲಿ 3 ಇದೆ, ಆಪ್ಷನ್ ಡಿ ಯಲ್ಲಿ 4 ಇದೆ. ಯಾವುದಂತ ನೀವು ಕಂಡುಹಿಡಿಬೇಕಾದ್ರೆ ಇಲ್ಲಿ a1 a2 ಅಂತ ನೀವು ಬೆಲೆ ಹಾಕಿ ಕಂಡುಹಿಡಿಬೋದು ಅಥವಾ ನೇರವಾಗಿ ಕಂಡುಹಿಡಿಬೋದು. 2 × a1ನೇ ಪದ ಕಂಡುಹಿಡಿಬೇಕು. ನಾವು ವ್ಯತ್ಯಾಸ ಕಂಡುಹಿಡಿಬೇಕು. ಡಿ ಅಂದರೆ a1 a2 - a1 ಮಾಡ್ತೀವಿ ತಾನೇ. ಈ ರೀತಿ ಮಾಡಬೇಕಾದ್ರೆ a1 ಮತ್ತು a2 ಕಂಡುಹಿಡೋಣ. 2 × n ಅಂದರೆ +1, 2 × 2 +1 ಅಂದರೆ ಎಷ್ಟಾಗ್ತದೆ, 3 ಆಯಿತು. ಅದೇ ಥರ a2 ನೀವು ಕಂಡುಹಿಡಿದ್ರೆ n ಇದ್ದಲ್ಲಿ 2 ಆದೇಶ ಮಾಡಿರಿ, ಎಷ್ಟಾಗ್ತದೆ, 2 × 2 = 4 + 1 = 5 ಆಯಿತು. ಈಗ 5ದಲ್ಲಿ ಏನು ಮಾಡ್ಬೇಕು ನೀವು, 5 - 3 a2 - a1 ಮಾಡಿದ್ರೆ 2. ಅಂದರೆ ಸಮಾಂತರ ಶ್ರೇಣಿಯ ವ್ಯತ್ಯಾಸ ಎಷ್ಟಾಯ್ತದೆ ನಮಗೆ ಇಲ್ಲಿ, d = 2 ಅಂತ ಬರ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಆಪ್ಷನ್ ಯಾವುದು ನೋಡಿ, ಇಲ್ಲಿ ಬಿ, ಆಪ್ಷನ್ ಬಿ ನಮಗೆ ಸರಿ ಉತ್ತರ. ಅಂದರೆ ಆಪ್ಷನ್ ಬಿ ಅಂತ ಬರೋದು ನೀವು 2 ಅಂತ ಬರೀಬೇಕು. ಓಕೆ, ಈ ರೀತಿ ಮಾಡ್ಬೋದು. ಇಲ್ಲಾಂದರೆ ನೀವು n ಸಹಗುಣಕ ಎಷ್ಟಿದೆ ನೋಡಿ, ಇಲ್ಲಿ 2 ಇದೆಯಲ್ಲ, ಈ 2 ಅಂತ ಬರೆದ್ರೆ ಸಾಕು, ನಮಗೆ ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ. ಸರಿ, ನೆಕ್ಸ್ಟ್ 7th ಕ್ವಶನ್ ನೋಡೋಣ. 2, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಿರ್ದೇಶಾಂಕಗಳು ಅಂತ ಕೇಳಿದ್ದಾನೆ. ಮಧ್ಯಬಿಂದು ಅಂದರೆ ಸೂತ್ರ ಏನಿದೆ ನೋಡಿ, x1 + x2/2 ಅಲ್ವಾ, y1 + y2/2 ಈ ಸೂತ್ರದಿಂದ ನೀವು ಬಿಡಿಸಿದ್ರೆ ನಿಮಗೆ ಮಧ್ಯಬಿಂದು ಗೊತ್ತಾಗ್ತದೆ. ಇದು x1, ಇದು y1, ಇದು x2, y2. x1 ಮತ್ತು
ಎಷ್ಟು ಕೂಡಿಸ್ರಿ ಅಂದರೆ 2+4 ಮಾಡಬೇಕು. 2+4/2 ಅದು ಅಲ್ವಾ. ಈಗ 3+7/2 3+7/2 ಈ ರೀತಿ ಬಿಡಿಸೋಣ. ಎಷ್ಟಾಗಿತ್ತು ನೋಡಿ 6/2 ಅಲ್ವಾ. ಅದೇ ಥರ 10/2 ಡಿವೈಡ್ ಮಾಡಿದ್ರೆ ಎಷ್ಟಾಗ್ತದೆ 2 1 2 3 6 2 5 10 ಅಂದರೆ 3,5 ಬರಬೇಕು. 3,5 ಎಲ್ಲಿದೆ ನೋಡಿ ಆಪ್ಷನ್ ಎದಲ್ಲಿದೆ 3,5 ಅಲ್ವಾ. ಹಾಗಾಗಿ ನೀವು 7th ಆನ್ಸರ್ ಏನು ಬರಬೇಕಿಲ್ಲಿ ಆನ್ಸರ್ನಲ್ಲಿ ಆಪ್ಷನ್ ಎ ಅಂತ ಬರೆದು 3,5 ಅಂತ ಬರೆದ್ರೆ ಸರಿ ಉತ್ತರ. ಈಗ 7 ಕ್ವಶನ್ ನೋಡ್ರಿ. ತ್ರಾಪಿಜ್ಯ ABCDಯಲ್ಲಿ AB ಸಮಾಂತರ DC ಮತ್ತು PQಗಳು ಕ್ರಮವಾಗಿ AD ಮತ್ತು BC ಬಾಹುಗಳ ಮೇಲಿನ ಬಿಂದುಗಳು. PQ ಸಮಾಂತರ DC, PD = 18 ಸೆಂಟಿಮೀಟರ್, BQ = 35 ಸೆಂಟಿಮೀಟರ್ ಮತ್ತು QC 15 ಸೆಂಟಿಮೀಟರ್ ಆದರೆ ADಯ ಉದ್ದ ಅಂತ ಕೇಳಿದ್ದಾನೆ. ADಯ ಉದ್ದ ಯಾವುದು? ಇಲ್ಲಿಂದ ಇಲ್ಲಿವರೆಗೂ ಉದ್ದವನ್ನು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ. ಅಂದರೆ ನಮಗೆ DP ಅಳತೆ ಗೊತ್ತಿದೆ. ಈಗ AP ಅಳತೆ ಒಂದು ಗೊತ್ತಾದರೆ ನಮಗೆ AD ಕಂಡುಹಿಡಿಬೋದು ಅಲ್ವಾ. ಹಾಗಾಗಿ ಇದೇನಿದೆ ABCD ಅನ್ನೋದೊಂದು ತ್ರಾಪಿಜ್ಯ ಇದೆ. ಸ್ವಲ್ಪ ಟ್ವಿಸ್ಟ್ ಇದೆ ಕ್ವಶನ್ ವಿದ್ಯಾರ್ಥಿಗಳು. ಇದು ಭಾಳ ಟ್ವಿಸ್ಟ್ ಆಗಿದೆ. ಭಾಳ ನೀವು ಇಲ್ಲಿ ಹೆಚ್ಚಿನ ಸ್ಟಡಿ ಮಾಡಿದ್ರೆ ಇದು ಗೊತ್ತಾಗ್ತದೆ. ಓಕೆ, ಯಾವ ರೀತಿ ಇದನ್ನು ಬಿಡಿಸ್ಬೇಕಂದ್ರೆ ಸಮಾಂತರ ಸರಳ ರೇಖೆ ಅದಲ್ಲ ಈ ತ್ರಾಪಿಜ್ಯ ಏನಿದೆಯಲ್ಲ ABCD, ಈ ABCD ಹೇಳುವಂಥ ಸಮಾಂತರ ಸರಳ ರೇಖೆ ಇದೆ ಅದಲ್ಲ, ಇದು ಸಹ ಏನು ಮಾಡ್ತದೆ ಈ ತ್ರಾಪಿಜ್ಯದ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನುವಂಥ ನಿಯಮವನ್ನು ಅಪ್ಲೈ ಮಾಡಿಕೊಂಡು ಇದು ಬಿಡಿಸಿದ್ರೆ ನಮಗೆ ಆಪ್ಷನ್ ಏನಾಗ್ತದೆ ನೋಡಿ ಆಪ್ಷನ್ ಡಿ ನಮಗೆ ಸರಿ ಉತ್ತರ ಆಗ್ತದೆ. ಆಪ್ಷನ್ ಡಿ ಏನು ಸರಿ ಉತ್ತರ. ಇದು ಯಾವಾಗ ಬಿಡಿಸ್ಬೇಕಂತ ಮತ್ತೆ ನಾನು ಎಕ್ಸ್ಪ್ಲೇನಲ್ಲಿ ಹೇಳ್ತೀನಂತ. D = ಎಷ್ಟು 60 ಸೆಂಟಿಮೀಟರ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಓಕೆ, ಯಾವ ರೀತಿ ಅಂದರೆ ಇದು ತೇಲ್ಸನ ಪ್ರಮೇಯ ಯೂಸ್ ಮಾಡ್ಕೋಬೇಕು. ಆದರೆ ಇಲ್ಲಿ ಏನು ಮಾಡಬೇಕು ಇದು ಕಂಡುಹಿಡಿಬೇಕು ನಾವು. AP ಅಳತೆ ನಮಗೆ ಎಷ್ಟಾಗ್ತದೆ ಅಂದರೆ 42 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳು. ಇದು ಅಪ್ಲೈ ಮಾಡಬೇಕು ಪ್ರಮೇಯನ ಆ ರೀತಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಇಷ್ಟು ನಮಗೆ 8 ಪ್ರಶ್ನೆಗಳು ಏನಾಯಿತು ಅಬ್ಜೆಕ್ಟಿವ್ ಕ್ವಶನ್ಗಳಾಗಿದೆ ಅಲ್ವಾ. ಈಗ ನೆಕ್ಸ್ಟ್ 2ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಹೇಳಿದ್ದಾರೆ. ಇಲ್ಲಿಯೂ ಸಹ 8 ಪ್ರಶ್ನೆಗಳಿದ್ದಾವೆ 8 ಅಂಕಕ್ಕೆ. ಓಕೆ, ಇಲ್ಲಿ ಭಾಳ ಸುಲಭವಾದ ಕೆಲವು ಪ್ರಶ್ನೆಗಳಿದ್ದಾವೆ ನೋಡಿ. 9ನೇದೇನಿದೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಭಾಳ ಸುಲಭ ಇದೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಬರೆದಿದ್ದೀನಿ ಆಲ್ರೆಡಿ. ಓಕೆ, ನೆಕ್ಸ್ಟ್ 10th ಕ್ವಶನ್ ನೋಡಿ. ಇಲ್ಲಿ 10ನೇದು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ A ಮತ್ತು ಕೊನೆಯ ಪದ AN ಆದರೆ ಸಮಾಂತರ ಶ್ರೇಣಿಯ ಮೊದಲ N ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾನೆ. ಸೂತ್ರ ನೀವು ಬರೀತಿರಲ್ವ ಭಾಳ ಸುಲಭ ಇತ್ತು. ಓಕೆ, SN ಮೊತ್ತ ಕಂಡುಹಿಡಿಯಬೇಕು. ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಯಾವುದು n/2 × A + AN ಅಂತ ಬರೆದ್ರೆ ಆಯಿತು ವಿದ್ಯಾರ್ಥಿಗಳು. ಇಷ್ಟು. ನೆಕ್ಸ್ಟ್ 11th ಕ್ವಶನ್ನು ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ. ಘನ ಬಹುಪದೋಕ್ತಿ ಎಷ್ಟು? ಡಿಗ್ರಿ 3 ಇರ್ತಲ್ವ. ಹಾಗಾಗಿ ಆನ್ಸರ್ನಲ್ಲಿ ನೀವೇನು ಬರೆದಿರಬೇಕು ಡಿಗ್ರಿ 3 ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿ. ಘನ ಬಹುಪದೋಕ್ತಿ ಡಿಗ್ರಿ 3, ವರ್ಗ ಬಹುಪದೋಕ್ತಿ ಇದ್ದರೆ 2 ಆಗಿರ್ತದೆ ಅಲ್ವಾ. ಓಕೆ, ಈಗ ನೀವು 12th ಕ್ವಶನ್ ನೋಡಿ. ಇಲ್ಲಿ ಸಹ ತ್ರಿಭುಜಗಳ ಅಧ್ಯಾಯದ ಮೇಲೆ ಕೇಳಿರುವಂಥ ಇನ್ನೊಂದು ಕ್ವಶನ್ ಇದೆ. ಚಿತ್ರದಲ್ಲಿ D ಮತ್ತು Eಗಳು ಕ್ರಮವಾಗಿ AB ಮತ್ತು AC ಬಾಹುಗಳ ಮಧ್ಯ ಬಿಂದುಗಳವ. D 4 ಸೆಂಟಿಮೀಟರ್ ಆದರೆ BC ಅಳತೆಯನ್ನು ಬರೆಯಿರಿ. BC ಯಾವುದು? ಈ ಅಳತೆ. BC ಅಳತೆಯನ್ನು ಬರೀಬೇಕು. ಯಾವ ರೀತಿ ಇದನ್ನು ಬರೀತೀರಿ ನೀವು BC ಅಳತೆ? ಓಕೆ, ಏನು ಮಾಡ್ಬೇಕು ನೋಡಿ, ಡಿಗಿಂತ 2 ಫಸ್ಟ್ ಇರ್ತದೆ. ಅಂದರೆ BC = 2 × D ಅಂತ ಮಾಡಿದ್ರೆ ಸಾಕು. ಓಕೆ, 2 × D ಅಳತೆ ಎಷ್ಟಿದೆ? D ಅಳತೆ ಕೊಟ್ಟಿದ್ದಾರೆ ಎಷ್ಟು? 4 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್ ಇದೆ. 4 ಅಂತ ಬರೆದ್ರಿ, ಇಲ್ಲಿ 4 ಅಂತ ಬರೆಯೋಣ. ಓಕೆ, 2 × 4 ಮಾಡಿದ್ರೆ ಎಷ್ಟು? 8 ಅಂದರೆ 8 ಸೆಂಟಿಮೀಟರ್. BC ಅಡ್ಡೆ ಉದ್ದ ಎಷ್ಟಾಗ್ತದೆ? 8 ಸೆಂಟಿಮೀಟರ್ ಅಂತ ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಬರ್ತದೆ ನೋಡಿ. ಓಕೆ, ನೆಕ್ಸ್ಟ್ 13th ಕ್ವಶನ್ ನೋಡಿ. ಅಂಚಿನ ಉದ್ದ A ಮಾನ ಇರುವ ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ. ಭಾಳ ಸುಲಭವಾಗಿ ಸೂತ್ರವನ್ನು ಬರೆಯೋದು. ಯಾವುದು? ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು? 6a² ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳು. ಓಕೆ, ಸರಿ. 14 ಇದೆ. 4x + py + 8 = 0 ಮತ್ತು 4x + 4y + 2y = 0 ಈ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ P ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಲ್ವಾ. P ಬೆಲೆ ಕಂಡುಹಿಡಿಯಬೇಕಾದ್ರೆ ಸಮಾಂತರ ರೇಖೆಗಳು ಪ್ರತಿನಿಧಿಸಿದ ಅಂದರೆ ಅನುಪಾತಗಳು ಹೇಗಿರಬೇಕು? A1/A2 = B1/B2 ಆಗಿರಬೇಕಲ್ವಾ. ಓಕೆ, ಬರೆಯೋಣ. A1 ಅಂದರೆ ಯಾವುದು? 4, A2 ಅಂದರೆ 4 ಅಲ್ವಾ. B1 ಅಂದರೆ P ಆ್ಯಂಡ್ ಇದು ಯಾವುದು? B2 ಅಂದರೆ 4 ಅಲ್ವಾ. ಈ ಬೆಲೆ ತುಂಬೋಣ. A1 ಅಂದರೆ ಎಷ್ಟು? 4/4 = B1 ಅಂದರೆ ಎಷ್ಟು ಆಯ್ತು ನೋಡಿ? P ಅದ. B2 ಅಂದರೆ ಎಷ್ಟು? 4. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 4 × 4 P × 4 × P ಮಾಡಿಕೊಂಡ್ರೆ P ಬೆಲೆ ಕಂಡುಹಿಡಿಬೇಕಲ್ವ. ಇಲ್ಲಿ 16/4 ಮಾಡಿರಿ. 4 1 4 4 16 ಎಷ್ಟು ಸೆಂಟಿಮೀಟ್ರ್ ಆಗ್ತದೆ? 4 ಸೆಂಟಿಮೀಟ್ರ್. ಅಂದರೆ P ಅಳತೆ ಎಷ್ಟು ವಿದ್ಯಾರ್ಥಿಗಳಲ್ಲಿ? 4 ಸೆಂಟಿಮೀಟ್ರ್ ಇದೆ. ಓಕೆ, ಈ ರೀತಿ ಇದನ್ನು ಕಂಡುಹಿಡಿಬೇಕು ನೀವು. ನೆಕ್ಸ್ಟ್ 15th ಕ್ವಶನ್ ನೋಡಿ. 15th ಕ್ವಶನ್ ಏನಿದೆ?
ಕೆಳಗೆ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗ ಅಂತಲೂ ಬರೆಯಿರಿ ಅಂತ ಹೇಳಿದ್ದಾರೆ. ಈ ಸಂಚಿತ ಆವೃತ್ತಿ ಕೋಷ್ಟಕವನ್ನು ನೋಡಬೇಕು, ನೀವು ಅಬ್ಸರ್ವ್ ಮಾಡಿ. ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ. ಮಧ್ಯಾಂಕ ಇರುವಂಥ ವರ್ಗಾಂತರ ಅಂದರೆ ಏನು ಮಾಡ್ಬೇಕು ಹೇಳಿ? ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರ ಯಾವ ರೀತಿ ನಾವು ಕಂಡುಹಿಡಿಬೇಕಂತಂದರೆ, ಇಲ್ಲಿ ನಂಬರ್ ಆಫ್ ಎಷ್ಟು ಕೊಟ್ಟಿದ್ದಾರೆ? n = 20 ಕೊಟ್ಟಿದ್ದಾರಲ್ಲ, ಇದನ್ನು n/2 ಮಾಡಬೇಕು ವಿದ್ಯಾರ್ಥಿಗಳು. n/2 ಅಂದರೆ 20/2 ಮಾಡೋಣ, ಎಷ್ಟಾಗ್ತದೆ? 10 ಆಗ್ತದೆ. ಈ 10 ಎಲ್ಲಿ ಬರ್ತದೆ? ಯಾವ ಸಂಚಿತ ಆವೃತ್ತಿಯಲ್ಲಿ ಬರ್ತದೆ ನೋಡ್ಬೇಕು. 10 ಯಾವುದ್ರ ನಿಯರ್ ಇದೆ ಅಂದರೆ 7ರ ನಿಯರ್ ಇದೆ ಅಲ್ವಾ? ಅಂದರೆ 7 ಏನಾಗ್ತದೆ? 10 ನಿಯರ್ ಇರೋದ್ರಿಂದ ಇದನ್ನು ನಾವು ಅಬ್ಸರ್ವ್ ಮಾಡಬೇಕು. ಇದನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಯಾವುದು ಮಧ್ಯಾಂಕರು ವರ್ಗಾಂತರ ಯಾವುದಾಗ್ತದೆ? 20 to 30 ಆಗ್ತದೆ. ಅಷ್ಟು ಬರೀರಿ ನೀವು. ಯಾವುದು ಮಧ್ಯಾಂಕರು ವರ್ಗಾಂತರ ಅಂತ ಬರೋದು ಆನ್ಸರ್ನಲ್ಲಿ 20, 30 ಇಷ್ಟು ಬರೀಬೇಕು ವಿದ್ಯಾರ್ಥಿಗಳು. ಓಕೆ, ನೆಕ್ಸ್ಟ್ 16 ಕ್ವಶನ್ ನೋಡೋಣ. x = x+5 ಎಂಬ ರೇಖಾತ್ಮಕ ಬಹುಪದೋಕ್ತಿ ನಕ್ಷೆಯು x ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಯಾವುದಿಲ್ಲಿ p(x) ಕೊಟ್ಟಿದ್ದಾರೆ ನಮಗಲ್ವಾ? ಏನು ಕೊಟ್ಟಿದ್ದಾರೆ ಸಮೀಕರಣ? x+5 = 0 ಅಂತ ಮಾಡೋಣ. x ಬೆಲೆ ಕಂಡು ಹಿಡಿಯೋಣ. ಇಲ್ಲಿ x = ಎಷ್ಟಾಗ್ತದೆ? -5 ಆಯ್ತಲ್ವಾ? ಯಾವುದು x ಅಕ್ಷಕ್ಕೆ ಛೇದಿಸುವಂಥ ಬಿಂದು ಯಾವುದು? -5. x ಅಕ್ಷಕ್ಕೆ ಛೇದಿಸುವಂಥ ಬಿಂದು ಯಾವುದಿಲ್ಲಿ? -5 ಆದರೆ y ಅಕ್ಷದ ಏನಾಗಿರ್ತದೆ? 0 ಆಗಿದೆ. ಅಂದರೆ -5, 0. x ಅಕ್ಷವನ್ನು ಛೇದಿಸುವಂಥ ನಿರ್ದೇಶಾಂಕಗಳು ಯಾವ ಅಂತ ಬರೆದ್ರೆ ನೀವು ವಿದ್ಯಾರ್ಥಿಗಳು -5, 0 ಅಂತ ಬರೀಬೇಕು ನೋಡಿ. ಓಕೆ, ಇಷ್ಟು ಬರೀಬೇಕು ನೀವು. ಅಂದರೆ ಇವು 1 ಅಂಕದ 16 ಪ್ರಶ್ನೆಗಳಾಯಿತು ವಿದ್ಯಾರ್ಥಿಗಳು. ಈಗ ನೀವು 2 ಅಂಕದ ಪ್ರಶ್ನೆಗಳು ಇಲ್ಲಿ ನೋಡಿದ್ರೆ ಭಾಳ ಸುಲಭವಾಗಿದ್ದಾವೆ. ಇವು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ 2 ಅಂಕದ 8 ಪ್ರಶ್ನೆಗಳಿದ್ದಾವೆ. 16 ಅಂಕ ಭಾಳ ಸುಲಭವಾಗಿದ್ದಾವೆ ವಿದ್ಯಾರ್ಥಿಗಳು. ಇವುಗಳನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳಾಗಾದರೆ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.